ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಅರಮನೆ ನಗರಿ ಸಜ್ಜಾಗಿದೆ. ಮೈಸೂರು ನಗರ ಪೊಲೀಸರಿಂದ ಭಾರೀ ಬಂದೋಬಸ್ತ್. ಚಾಮುಂಡಿ ಬೆಟ್ಟ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಇದೆ. ಮೈಸೂರು ನಗರ ಪೊಲೀಸರು ಭಾರೀ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆ ತನಕ ಮಾತ್ರ ಸೆಲೆಬ್ರೇಷನ್ಗೆ ಅವಕಾಶ ಇರೋದು. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಡಿಜೆ ಬಳಸುವಂತಿಲ್ಲ. ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿದೆ. ಎಲ್ಲರೂ ಕೂಡ ಈಗ ಹಳೆ ವರ್ಷವನ್ನ ತೊರೆದು ಹೊಸ ವರ್ಷವನ್ನ ಬರಮಾಡ್ಕೊಳ್ಳಿಕ್ಕೆ ಸನ್ನದ್ಧವಾಗಿರ್ತಕ್ಕಂಥದ್ದು. ಹೋಟೆಲ್ಗಳೆಲ್ಲವೂ ಕೂಡ ಪಾರ್ಟಿಯ ಗುಂಗಿನಲ್ಲಿದ್ದಾರೆ. ಮೈಸೂರಿನ ಪೊಲೀಸರು ಕೂಡ ಇದಕ್ಕೆ ಸನ್ನದ್ಧವಾಗಿರ್ತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಈಗ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹೊಸ ವರ್ಷವನ್ನ ಬರಮಾಡ್ಕೊಳ್ಳಿಕ್ಕೆ ಇಲಾಖೆ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಮೇಡಮ್? ಹೊಸ ವರ್ಷದ ಆಚರಣೆ ಸಲುವಾಗಿ ಈಗ ಆಲ್ರೆಡಿ ನಾವು ಎಲ್ಲ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಪ್ರತಿಯೊಂದು ಹೋಟೆಲ್ ಅವರಿರ್ಬೋದು, ರೆಸಾರ್ಟ್ಸ್ ಅವರಿರ್ಬೋದು, ಅಥವಾ ಸ್ಮಾಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಏನೇನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರದ್ದು ನಾವು ಮೀಟಿಂಗ್ ಮಾಡಿಬಿಟ್ಟು ಇನ್ಸ್ಟ್ರಕ್ಷನ್ಸನ್ನ ಕೊಟ್ಟಿದ್ದೀವಿ. ಅವರಿಗೆ ಯಾವ ರೀತಿ ಅವ್ರ ಕಡೆಯಿಂದ ಏನೇನು ಸೇಫ್ಟಿ ಮೆಜರ್ಸ್ ತೊಗೋಬೇಕು ಮತ್ತು ನಮ್ಮ ಕಡೆಯಿಂದ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ಕಾಗಿ ಯಾವುದು ಮಾಡ್ತಾ ಇಲ್ಲ. ಈ ಹೋಟೆಲ್ಗಳು ಏನಿದೆ ಅವರು ಒಳಗಡೆ ಇಂಡೋರ್ ಪ್ರೋಗ್ರಾಮ್ ಇದೆ ಇದು. ಸೊ ಪ್ರತಿಯೊಬ್ಬರೂ ಯಾರೇ ಹೊಸ ವರ್ಷನ ಆಚರಣೆ ಮಾಡ್ತಾ ಇರಲಿ ಅವರು ಪೊಲೀಸ್ ಪರ್ಮಿಷನ್ ತೊಗೊಳ್ಳಬೇಕು ಅಂತ ಹೇಳಿದ್ವಿ. ಪ್ರತಿಯೊಬ್ಬರು ಒಂದು 24 ಹೋಟೆಲ್ ಅವರು ಈಗ ನಮ್ಮ ಹತ್ರ ಪರ್ಮಿಷನ್ ತೊಗೊಂಡಿದ್ದಾರೆ. ಸೊ ಅವರಿಗೆಲ್ಲ ನಾವು ಲಿಖಿತ ರೂಪದಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀವಿ. ಅವರು ಒಳಗಡೆ ಹೋಟೆಲ್ ಒಳಗಡೆ ಯಾವ್ಯಾವ ರೀತಿ ಅವರು ಕೆಲವೊಂದು ನಿಯಮನ ಪಾಲಿಸಬೇಕು ಅಂತ ಹೇಳಿ. ಯಾವುದೇ ರೀತಿ ಡಿ ಜೆ ಬಳಸೋ ಹಾಗಿಲ್ಲ. ಮತ್ತು ವಿಮೆನ್ ಸೇಫ್ಟಿ ಇಂಪಾರ್ಟೆಂಟು. ಒಳಗಡೆ ಯಾರು ಲೇಡೀಸ್ ಇರ್ತಾರೆ ಅವ್ರಿಗೆ ಒಂದು ಸೇಫ್ ಐಲ್ಯಾಂಡ್ ಥರ ಇರಬೇಕು. ಮತ್ತು ಅವ್ರದ್ದು ಹೋಟೆಲ್ ಎಂಟ್ರಿ ಎಕ್ಸಿಟು ಸರಿಯಾಗಿ ಇರಬೇಕು, CCTV ಹಾಕಿರಬೇಕು ಅಂತ ಹಲವಾರು ವಿಧದ ಇನ್ನೊಂದು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಾವು ಲಿಖಿತ ರೂಪದಲ್ಲಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಪೂರ್ತಿ ರಾತ್ರಿ ಮಾಡೋಕ್ಕಾಗೋದಿಲ್ಲ. ನಾವು 1 ಗಂಟೆವರೆಗೂ ಟೈಮ್ ಇದೆ. ಕಳೆದ ವರ್ಷವೂ ಅಷ್ಟೇ ಇತ್ತು. ಸೊ 1 ಗಂಟೆವರೆಗೂ ಅವರು ಆಚರಣೆ ಮಾಡಿ 1 ಗಂಟೆ ಒಳಗಡೆ ಮನೆಗೆ ಸೇಫಾಗಿ ಹೋಗಬೇಕು. ಸೊ ಎಲ್ರಿಗೂ ಸಹ ಈ ಮದ್ಯಪಾನ ಮಾಡಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡೋದಾಗಲಿ, ವೀಲಿಂಗ್ ಮಾಡೋದಾಗಲಿ, ಡ್ರ್ಯಾಗ್ ರೇಸ್ ಅಂತ ಹೇಳಿ ಮಾಡೋದಾಗಲಿ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಅದ್ರ ಸಲುವಾಗಿ ನಾವು ಸ್ಪೆಷಲ್ ಟೀಮ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ವತಿಯಿಂದ ರಿಂಗ್ ರೋಡ್ ಇರ್ಬೋದು, ಮೇನ್ ಪ್ಯಾಲೇಸ್ ಇನ್ ಆ್ಯಂಡ್ ಅರೌಂಡ್ ಇರ್ಬೋದು, ಅಥವಾ ಮೇನ್ ಸರ್ಕಲ್ಸಲ್ಲಿ ಅಥವಾ ಹೋಟೆಲ್ ಮುಂದ್ಗಡೆ ಎಲ್ಲ ಕಡೆನೂ W ಶೇಪದೊಂದು ಬ್ಯಾರಿಕೇಡಿಂಗ್ ಹಾಕ್ಕೊಂಡಿದ್ದೀವಿ. ಸೊ ದ್ಯಾಟ್ ಸ್ಪೀಡ್ ಬ್ರೇಕ್ ಆಗುತ್ತೆ ಅದು. ಆ ಥರದ್ದು ಸಿಟಿಯಲ್ಲಿ ಥ್ರೂ ಔಟ್ ಸಿಟಿಯಲ್ಲಿ ನಮಗೆ ಎಲ್ಲೆಲ್ಲಿ ಹಾಕಬೇಕು ಅನಿಸುತ್ತೆ ಅಲ್ಲೆಲ್ಲ ಹಾಕಿದ್ದೀವಿ. ಮತ್ತು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ. ನಮ್ಮದು ಸಹಾಯವಾಣಿಗಳಿರುತ್ತೆ, ಎಲ್ಲೆಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಆದರೆ ಕೇಳ್ಬೋದು ಅಂತೇಳಿ. ಇದೆಲ್ಲ ರೀತಿಯಿಂದ ನಮ್ಮ ತಯಾರಿನ ಮಾಡ್ಕೊಂಡಿದ್ದೀವಿ. ಜನರು ಸಹ ಅತ್ಯಂತ ಜಾಗೃತೆಯಿಂದ ಜಾಣ್ಮೆಯಿಂದ ಹೊಸ ವರ್ಷನ ವೆಲ್ಕಮ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. 4 ಜನ DCP ಇದ್ದಾರೆ, 34 ಜನ ಇನ್ಸ್ಪೆಕ್ಟರ್ಸು, 8 ಜನ ACPs. ಅದ್ರ ಒಳಗೊಂಡಂತೆ ಒಂದು 1400 ಜನ ಸಿಬ್ಬಂದಿನ ಅವತ್ತಿರ್ತಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.